ನಮಸ್ಕಾರ ರೈತ ಬಂದವರೇ, ಕೃಷಿ ಯೋಗಿ ಚಾನೆಲ್ನಿಂದ ಸ್ವಾಗತ. ಇವತ್ತು ನಾವು ಪಪಾಯ ಪ್ಲಾಟಲ್ಲಿ ಇದ್ದೀವಿ. ಸೊ ಇದೊಂದು 6 ತಿಂಗಳು ಪಪಾಯ ಪ್ಲಾಟ್ ಇದೆ, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಕಾಯಿ ಸೆಟ್ಟಿಂಗ್ ಆಗಿದೆ 6 ತಿಂಗಳಲ್ಲಿ. ಸೊ ಇದು ಆಲ್ಮೋಸ್ಟ್ ಒಂದು 8ರಿಂದ 9 ತಿಂಗಳಲ್ಲಿ ನಾವು ಹಾರ್ವೆಸ್ಟ್ ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ಏನಂತಂದರೆ ರೈತರಿಗೆ ಕನ್ಸರ್ನ್ ಏನಂತಂದರೆ, ಈಗ ಒಂದು 1/4 kg, ಅರ್ಧ kg, ಒಂದು 200 ಗ್ರಾಮ್ವರೆಗೂ ಕಾಯಿ ಇದೆ. ಸೊ ಇದನ್ನು ನಾವು ಸೈಜ್ ಬರಬೇಕು, ರೈತರಿಗೆ ಒಂದು ಕನ್ಸರ್ನ್ ಏನಿದೆ, ಸೈಜ್ ಬರಬೇಕು ಪಪಾಯ ಅಂತಂದರೆ ಏನು ಮಾಡಬೇಕು? ಸೊ ನಾವು ಜನರಲ್ ಆಗಿ ಕೊಡ್ತಾ ಇರೋವಂಥ ಗೊಬ್ಬರ ಯಾವುದು? 19, 19, 12, 61 ಈ ರೀತಿ ಗೊಬ್ಬರ ಕೊಡ್ತಾ ಇರ್ತೀವಿ. ಸೊ ಕಾಯಿ ಸೆಟ್ಟಿಂಗ್ ಆದಮೇಲೆ ಯಾವ ಗೊಬ್ಬರ ಕೊಡಬೇಕು? ಆವಾಗ ನಾವು ಮುಖ್ಯವಾಗಿ ಪೊಟ್ಯಾಷಿಯಮ್ಮು, ಅದ್ರ ಜೊತೆಗೆ ಕ್ಯಾಲ್ಶಿಯಮ್ಮು, ಈ 2 ನ್ಯೂಟ್ರಿಯೆಂಟು ಭಾಳ ಮುಖ್ಯವಾಗಿದೆ ಪಪಾಯ ಸೈಜ್ ಬರೋದ್ರಲ್ಲಿ. ಪೊಟ್ಯಾಷಿಯಮ್ ಯಾವ ಮುಖಾಂತರ ಕೊಡಬೇಕಂತಂದರೆ, ಡ್ರಿಪ್ಪಲ್ಲಿ ನಾವು ವಾಟರ್ ಸೊಲ್ಯೂಬಲ್ ಗೊಬ್ಬರ ಸಿಗ್ತವೆ ನಿಮಗೆ. ಸೊ ಅದರಲ್ಲಿ 13,045 ಅಥವಾ 0,52,34 ಈ ಗೊಬ್ಬರ ಫಾರ್ಮ್ದಲ್ಲಿ ನೀವು ಇದನ್ನು ಕೊಡ್ಬೋದು. ಪ್ರತಿ ಎಕರೆಗೆ ಒಂದು 3ರಿಂದ 4 kg ಪ್ರತಿದಿನವೂ, ಅಥವಾ ಒಂದು 2ರಿಂದ 3 ದಿನ ಗ್ಯಾಪ್ ಅಂತರದಲ್ಲಿ ನೀವು ಪಪಾಯ ಬೆಳೆಗೆ ಈ ಪೊಟ್ಯಾಷಿಯಮ್ ಕೊಟ್ಟಿದ್ರೆ ಸೊ ಒಳ್ಳೆ ರೀತಿಯ ಸೈಜನ್ನು ಬರ್ತದೆ. ಅದರ ಜೊತೆಗೆ ನಿಮಗೆ ಕ್ವಾಲಿಟಿ ಮತ್ತು ಯೂನಿಫಾರ್ಮ್ ಸೈಜ್ ಬೇಕು, ಅದರ ಜೊತೆಗೆ ಶೈನಿಂಗ್ ಬೇಕು ಕಾಯಿಯಲ್ಲಿ ಅಂತಂದರೆ ಕ್ಯಾಲ್ಶಿಯಮನ್ನು 1 ಎಕರೆಗೆ ನೀವು 4ರಿಂದ 5 kg ಡ್ರಿಪ್ಪಲ್ಲಿ ಬಿಡಬೇಕು. ಇದನ್ನು ಗೊಬ್ಬರ ಫಾರ್ಮಲ್ಲಿ ಸಿಗ್ತದೆ ನಿಮಗೆ. ಸೊ ಈ ಗೊಬ್ಬರ ಫಾರ್ಮ್ದಲ್ಲಿ ಲೈಕ್ ಕ್ಯಾಲ್ಶಿಯಂ ನೈಟ್ರೇಟನ್ನು ಸಿಗ್ತದೆ, ಆ ಫಾರ್ಮ್ ಕೂಡ ಬಿಡ್ಬೋದು. ಅಥವಾ ಸಪ್ರೇಟ್ ನೀವು ಕ್ಯಾಲ್ಶಿಯಮನ್ನು ಸ್ಪ್ರೇ ಕೂಡ ಮಾಡ್ಬೋದು. ಗೊಬ್ಬರ ಸಿಗಲಿಲ್ಲ ಅಂತಂದರೆ ಅದರ ಜೊತೆಗೆ ನೀವು ಸ್ಪ್ರೇನೂ ಮಾಡ್ಬೋದು. ಇದು ನಿಮಗೆ ಲಿಕ್ವಿಡ್ ಫಾರ್ಮುಲೇಷನಲ್ಲಿ ಸಿಗ್ತದೆ. ಸೊ ಕ್ಯಾಲ್ಶಿಯಂ ನೈಟ್ರೇಟ್ ಅಥವಾ ಕ್ಯಾಲ್ಶಿಯಂ ಬೋರಾನ್ ಲಿಕ್ವಿಡ್ ಫಾರ್ಮುಲೇಷನಲ್ಲಿ ಸಿಗ್ತದೆ. ಅದನ್ನು ಪ್ರತಿ 1 ಎಕರೆಗೆ ಅರ್ಧ ಲೀಟರ್ ಹಾಗೆ ಸಿಂಪಡಣೆ ಮಾಡಿಕೊಂಡ್ರೆ ಇದು ಒಳ್ಳೆ ಸೈಜನ್ನು ತರ್ಬೋದು. ಅದರ ಜೊತೆಗೆ ನೀವು ಇನ್ನೊಂದು ಜಿಬ್ರಲಿಕ್ ಆ್ಯಸಿಡ್ ಅಂತ ಮಾರ್ಕೆಟಲ್ಲಿ ಸಿಗ್ತದೆ. ಸೊ ಅದು ನೀವು ಡ್ರಿಪ್ಪಲ್ಲಿ ಬಿಡಬೇಕಾಗಿರೋಂಥದ್ದು. ಇದು ಪ್ರತಿ ಎಕರೆಗೆ ಒಂದು ಅರ್ಧ ಲೀಟರ್ ಹಂಗೆ ನೀವು ಜಿಬ್ರಲಿಕ್ ಆ್ಯಸಿಡನ್ನು ಡ್ರಿಪ್ಪಲ್ಲಿ ಬಿಟ್ಟಿರೋದ್ರಲ್ಲಿ ನಿಮಗೆ ಒಳ್ಳೆ ಸೈಜನ್ನು ಪಡಿಬೋದು ಅಂತ ಹೇಳ್ಬೋದು. ಎಲ್ಲ ರೈತ ಬಾಂಧವರಿಗೆ ಇದೇ ರೀತಿ ಬೇರೆ ಬೇರೆ ಬೆಳೆಗಳ ಮಾಹಿತಿಯನ್ನು ಬರ್ತಾ ಇರ್ತದೆ. ಕೃಷಿ ಯೋಗಿ ಚಾನಲ್ಗೆ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮಗೆ ಲಭ್ಯ ರೀತಿ ಮಾಹಿತಿಗಾಗಿ ಕೆಳಗೆ ಕಾಣ್ತಿರೋ ನಂಬರ್ಗೆ ಸಂಪರ್ಕಿಸಬಹುದು. ಧನ್ಯವಾದಗಳು.